ಇವತ್ತು ನಾನು ರುಚಿಯಾಗಿ ಗರಿಗರಿಯಾಗಿರುವಂತಹ ಚಟ್ಟಂಬಡೆ ಅಥವಾ ಅಂಬಡೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಈರುಳ್ಳಿ ಬೆಳ್ಳುಳ್ಳಿಯನ್ನೆಲ್ಲ ಹಾಕದೆ ಕೇವಲ ಕಡಲೆಬೇಳೆ ಮತ್ತು ಖಾರವನ್ನು ಹಾಕಿ ಮಾಡುವಂತಹ ಈ ಚಟ್ಟಂಬಡೆ ಹಬ್ಬದ ಊಟಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ. ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ಪಿನಷ್ಟು ಕಡಲೆಬೇಳೆಯನ್ನು 2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ನೆನಿಬೇಕು. ಅದು ಚೆನ್ನಾಗಿ ನೆಂದ ಮೇಲೆ ಅದರಲ್ಲಿರುವಂತಹ ನೀರನ್ನೆಲ್ಲ ಬಸ್ಕೊಳ್ಳೋಣ. ಕೆಲವರು ತೊಗರಿಬೇಳೆ ಹಾಕಿ ಅಕ್ಕಿ ಹಾಕಿ ಎಲ್ಲ ಮಾಡ್ತಾರೆ. ಏನೂ ಹಾಕೋದು ಬೇಡ, ಬರೀ ಕಡಲೆಬೇಳೆ ಒಂದನ್ನೇ ಹಾಕಿದ್ರೂ ಸಹ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ನೀರನ್ನೆಲ್ಲ ಸೋಸ್ಕೊಂಡಿದ್ದೀನಿ. ಅದರಲ್ಲಿ ನೀರಿನ ಅಂಶ ಇರಬಾರ್ದು, ಆವಾಗ ಹಿಟ್ಟು ತೆಳುವಾಗಿಬಿಡುತ್ತೆ ನೀರಿನ ಅಂಶ ಇದ್ದರೆ. ಹಾಗಾಗಿ ಈ ರೀತಿ ನೀರನ್ನೆಲ್ಲ ಸೋಸ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಇದನ್ನು ತರಿಯಾಗಿ ಪುಡಿ ಮಾಡಿಕೊಂಡು ಬರ್ತೇನೆ. ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಡಿ, ಜಸ್ಟ್ ಮಿಕ್ಸರ್ ಜಾರ್ನ ಒಂದು 2-3 ಪಲ್ಸ್ ತಿರುಗಿಸಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದೊಂದು ಕಡಲೆಬೇಳೆ ಇದ್ರೂ ತೊಂದರೆ ಇಲ್ಲ, ಅದು ಚೆನ್ನಾಗೇ ಆಗುತ್ತೆ. ಈಗ ನೆನೆಸಿದಂತಹ ಕಡಲೆಬೇಳೆಯನ್ನು ನಾನು ಪೂರ್ತಿಯಾಗಿ ಒಂದು 3 ಬ್ಯಾಚ್ನಲ್ಲಿ ರುಬ್ಕೊಂಡಿದ್ದೇನೆ. ಪೂರ್ತಿಯಾಗಿ ರುಬ್ಬಿ ಆಗಿದೆ. ಈಗ ಅದೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ, ಒಂದು 5-6 ಹಸಿ ಮೆಣಸಿನಕಾಯಿ, ನಾನು ತೊಗೊಂಡಿರೋದಷ್ಟು ಖಾರ ಇಲ್ಲ ಹಾಗಾಗಿ 5-6 ತೊಗೊಂಡಿದ್ದೇನೆ. ಹೆಚ್ಚಿದಂತಹ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕಿಬಿಟ್ಟು ಇದನ್ನು ಸಹ ನೀರು ಹಾಕೋದು ಬೇಡ, ಹಾಗೆ ತರಿಯಾಗಿ ರುಬ್ಕೊಂಡು ಬರೋಣ. ಜಸ್ಟ್ ಹಸಿ ಮೆಣಸಿನಕಾಯಿ ಶುಂಠಿ ಎಲ್ಲ ಈ ರೀತಿ ತರಿಯಾಗಿ ಪುಡಿ ಆದರೆ ಸಾಕು. ನೋಡಿ, ಈ ರೀತಿ ನಾನು ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ. ಈಗ ರುಬ್ಬಿದಂತಹ ಕಡಲೆಬೇಳೆಯ ಮಿಶ್ರಣಕ್ಕೆ ಖಾರವನ್ನು ಹಾಕ್ಕೊಳ್ಳೋಣ. ಖಾರ ಸ್ವಲ್ಪ ಮುಂದಾಗಿರಬೇಕು ಅಂತಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದು ಚೆನ್ನಾಗಾಗತ್ತೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನ ಸೇರಿಸ್ತಾ ಇಲ್ಲ ನಾನು. ಬೇಕಿದ್ದರೆ ನೀವಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಸಹ ಹಾಕ್ಕೋಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ನಿಮ್ಮ ಇಷ್ಟದ ಯಾವುದಾದ್ರೂ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಅದನ್ನು ಸಹ ನೀವು ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ರುಬ್ಬಿರೋದ್ರಿಂದ ಇದರಲ್ಲೇ ತೇವಾಂಶ ಇರೋದ್ರಿಂದ ಮತ್ತೆ ನೀರೆಲ್ಲ ಬೇಕಾಗೋದಿಲ್ಲ. ಕೈನಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಆ ಹದದಲ್ಲಿ ಇರಲಿ. ಆ ಹದದಲ್ಲಿ ಬರುತ್ತೆ, ಏನೂ ತೊಂದರೆ ಇಲ್ಲ. ಈಗ ನಾನೊಂದು ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಖಾರ ಆಗುತ್ತೆ. ನಾನು ತೊಗೊಂಡಿರೋ ಹಸಿ ಮೆಣಸು ಖಾರ ಇಲ್ಲ, ಹಾಗಾಗಿ ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೇನೆ. ನೀವು ರುಬ್ಬುವಾಗಲೇ ಬೇಕಿದ್ದರೆ 2 ಬ್ಯಾಡಗಿ ಮೆಣಸಿನಕಾಯಿನೂ ಸಹ ಹಾಕ್ಕೋಬೋದು. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಮಾಡಿಟ್ಕೊಂಡು ಅಂಗೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಅಂಗೈನಲ್ಲೇ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಈಸಿ ಮೆಥಡ್. ಹೀಗೆ ಪ್ರೆಸ್ ಮಾಡೋದು, ಕಾದ ಎಣ್ಣೆಯಲ್ಲಿ ಕರಿಯೋದು, ಹೀಗೆ ಮಾಡೋದ್ರಿಂದ ತುಂಬ ಬೇಗ ಸಹ ಆಗತ್ತೆ. ಎಣ್ಣೆ ಕಾದಿದೆ, ಹದವಾಗಿ ಎಣ್ಣೆ ಕಾದ ಮೇಲೆ ವಡೆ ಆಕಾರದಲ್ಲಿ ಇದನ್ನು ತಟ್ಟಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಹೊಂಬಣ್ಣ ಬರೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗಂತ ತುಂಬ ಕರಟಿಸ್ಬೇಡಿ, ಅದು ತುಂಬ ಕರಟಿಸಿದ್ರೂ ತುಂಬ ಹೊಂಬಣ್ಣ ಬಂದ್ರೂ ಒಂಥರ ಚೆನ್ನಾಗಾಗಲ್ಲ. ಹೊರಗಡೆ ಲೇಯರ್ ತುಂಬ ಕ್ರಿಸ್ಪಿಯಾಗಿರಬೇಕು, ಒಳಗಡೆ ಲೇಯರ್ ಸ್ವಲ್ಪ ಮೆತ್ತಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ಬಾಣಲೆಯನ್ನು ಇಟ್ಕೊಂಡಿದ್ರೆ ನೀವು ಜಾಸ್ತಿ ಒಂದೇ ಬ್ಯಾಚ್ನಲ್ಲಿ ಕರ್ಕೊಳ್ಬೋದು. ನಾನಿಲ್ಲಿ 4 ಹಾಕಿ ಕರಿತಾ ಇದ್ದೇನೆ. ಒಂದು ಸಲ ಚೆನ್ನಾಗಿ ಒಂದು ಸೈಡ್ ಬೆಂದ ಮೇಲೆ ನಿಧಾನಕ್ಕೆ ಇನ್ನೊಂದು ಸಲ ತಿರುಗಿಸ್ಕೊಳ್ಳಿ. ಹಾಕಿದ ತಕ್ಷಣ ನೀವು ಹುಟ್ಟನ್ನು ಹಾಕಬೇಡಿ, ಸೌಟನ್ನು ಹಾಕಬೇಡಿ, ಅದು ಒಡೆದು ಹೋಗುತ್ತೆ. ಈ ಮೆಥಡ್ನಲ್ಲಿ ಮಾಡಿ ತುಂಬ ಈಸಿನೂ ಇದೆ. ಮತ್ತು ಅಕ್ಕಿ ಹಾಕೋದು, ತೊಗರಿಬೇಳೆ ಹಾಕೋದು ಏನು ಸಹ ಬೇಕಾಗೋದಿಲ್ಲ, ತುಂಬಾ ಗರಿಗರಿಯಾಗಿ ಬರುತ್ತೆ. ನೋಡಿ, ಹೊಂಬಣ್ಣ ಬಂದಿದೆ. ಈಗ ನಾನು ಎಣ್ಣೆಯಿಂದ ತೆಕ್ಕೊಂಡಿದ್ದೇನೆ. ಆ ನೊರೆಯ ಅಂಶ ಕಡಿಮೆ ಆದಮೇಲೆ ಎಣ್ಣೆಯಿಂದ ತೆಕ್ಕೊಳ್ಳಿ. ಹಬ್ಬದ ಊಟದಲ್ಲಿ ಪಾಯಸದೊಟ್ಟಿಗೆ ಚಟ್ಟಂಬಡೆ ತುಂಬಾ ರುಚಿಯಾಗಿರುತ್ತೆ. ನಾನು ಪಾಯಸದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡೋದು ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ, ಹೇಗಾಯ್ತು ಅಂತ ತಿಳಿಸಿ. ಅದಕ್ಕೂ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ